ಇವತ್ತು ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಎಲ್ಲ ಕಸಿನ್ಸ್ ಸೇರ್ತಾ ಇದ್ದೀವಿ. ಸೊ ಹಾಗಾಗಿ ಪಾಲಕ್ ಸೊಪ್ಪಿಂದ ಏನಾದ್ರು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲೂ ಪಾಲಕ್ ಅಥವಾ ಪಾಲಕ್ ಪನ್ನೀರ್. ಅದಕ್ಕೆ ಮನೆಯಲ್ಲೇ ಬಿಟ್ಟಿರೋಂಥ ಪಾಲಕ್ ಸೊಪ್ಪನ್ನ ಕಿತ್ಕೋತಾ ಇದ್ದೀನಿ. ಸುಮಾರು ಕಿತ್ತಿದ್ದೀನಿ, ಸಾಕಷ್ಟು ಬಿಟ್ಟಿದೆ. ಆ್ಯಂಡ್ ಈ ಬೀಜಗಳು ಆ್ಯಕ್ಚುಲಿ ಇದು ನಾಟಿ ಬೀಜ, ಹಾಗಾಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತಂದರೆ ಇದಕ್ಕೆ ಹಾಕುವಂಥ ಗೊಬ್ಬರ ಗೊತ್ತಾ, ನಾವು ವೇಸ್ಟಲ್ಲಿ ಮಾಡ್ತಾ ಇದ್ದೀವಲ್ಲ, ವರ್ಮಿ ಕಾಂಪೋಸ್ಟ್ನ ಮನೇಲೇ ತಯಾರಿಸ್ತಾ ಇದ್ದೀವಲ್ಲ, ಅದನ್ನು ಯೂಶ್ವಲಿ ತಿಂಗಳಿಗೊಂದ್ಸಲ ಇಲ್ಲೆಲ್ಲ ಹಾಕಿ ಇಷ್ಟು ಚೆನ್ನಾಗಿ ಬಿಡ್ತಿದೆ. ಸುಮಾರು ವೀಡಿಯೋಗಳಲ್ಲಿ ತೋರಿಸಿರ್ತೀನಿ, ಬಟ್ ಡೀಟೇಲ್ಡ್ ವೀಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಒಂದ್ಸಲ ಚೆಕ್ ಮಾಡಿ. ಅದರೊಳಗೆ ಯಾವ ಥರ ನಾವು ಗೊಬ್ಬರನ ಮನೆಯಲ್ಲೇ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದೀನಿ. ಸೊ ಎಸ್, ಸ್ಪೆಷಲ್ ನೋಡಿ, ಇಷ್ಟು ಪಾಲಕ್ ಸೊಪ್ಪು ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಬಿಟ್ಟಿದ್ದು. ತುಂಬ ಇದೆ, ನಿಮಗೆ ವಿಡಿಯೋ ನೋಡೋಕ್ಕೆ ಸ್ವಲ್ಪ ಅನಿಸ್ತಾ ಇದೆ, ಬಟ್ ಸಾಕಷ್ಟು ಇದೆ. ಏನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ನೋಡಿ, ಸೊಪ್ಪನ್ನ ತೊಗೊಂಡು ಇದು ಕ್ಲೀನ್ ವಾಟರ್, ಇದು ಅದೇ ನೀರಲ್ಲಿ ಏನು ಕಸ ಇಲ್ಲ ನೋಡಿ, ಸ್ವಲ್ಪನೂ ಮಣ್ಣು ಏನೂ ಇಲ್ಲ, ತೊಳೆದೇರೂ ನಡೆಯುತ್ತೆ. ಬಟ್ ಸ್ವಲ್ಪ ಏನಾದ್ರು ವೆಹಿಕಲ್ಸ್ ಓಡಾಡಿ ಧೂಳು ಬಿದ್ದಿದ್ರೆ ಅಂತ ತೊಳಿತಾ ಇದ್ದೀನಿ ಅಷ್ಟೇ. ಮಣ್ಣಿಲ್ಲ, ಏನು ಪೆಸ್ಟಿಸೈಡ್ಸ್ ಇಲ್ಲ, ಜಸ್ಟ್ ಮನೆಯಲ್ಲೇ ಮಾಡಿರೋವಂಥ ಗೊಬ್ಬರ ಹಾಕಿ ಬೆಳೆದಿರೋದು. ಆ್ಯಂಡ್ ಡೀಟೇಲ್ ವಿಡಿಯೋನ ಸಾಕಷ್ಟು ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದೀನಿ. ಈಗ ನನಗೆ ಇಲ್ಲಿ ಡೀಟೇಲ್ ವಿಡಿಯೋ ಹಾಕೋದು ಕಷ್ಟ ಆಗುತ್ತೆ. ಬಟ್ ಎನಿವೇಸ್ ಚೆಕ್ ಮಾಡಿ. ಆಲೂ ಪಾಲಕ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಆಲೂ ಪಾಲಕ್ ರೆಡಿ ಇದೆ.